ಫ್ರೆಂಡ್ಸ್, ಈಗ ನೀವು ಲಿಕ್ವಿಡ್ಡು ಯಾವ ಲಿಕ್ವಿಡ್ ಹೊಡಿತಾ ಇದ್ದೀರಾ ಗಿಡಗಳಿಗೆ ಅಂತ ಕೇಳಿದ್ದೀರಾ. ನಾನು ಯಾವ ಲಿಕ್ವಿಡ್ ಹೊಡಿತಾ ಇದ್ದೀನಿ ಅಂತ ನಿಮಗೆ ನಾನೀಗ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಹಳೆ ಮಜ್ಜಿಗೆ. ಇದು 8 ದಿನದ ಮಜ್ಜಿಗೆ, ಹಳೆ ಮಜ್ಜಿಗೆ ಆದ್ರೂ ನಮಗೆ ಒಳ್ಳೆಯದು. ಇದು ಮಜ್ಜಿಗೆ, ಇದನ್ನು ನಾನು ಅಲ್ಲೇ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಮಜ್ಜಿಗೆಗೆ ಇದು ನೀಮ್ ಆಯಲ್ಲು ನಮ್ಮ ಗಿಡಗಳಿಗೆ ಅಷ್ಟು ಒಳ್ಳೆ ರಿಸಲ್ಟು ಕೊಡುತ್ತೆ ಫ್ರೆಂಡ್ಸ್. ಇದು ಮಜ್ಜಿಗೆ ಆಯಿತು, ನೀಮ್ ಆಯಲ್ ಆಯಿತು, ಮತ್ತು ಇಂಗು. ನೋಡಿದ್ರೆ ಇಂಗು ನಮಗೆ ಗಿಡಗಳಿಗೆ ಒಳ್ಳೆ ಇದು ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಫ್ರೆಂಡ್ಸ್, ವಿನಿಗರ್ ನೋಡಿದ್ರೆ ವಿನಿಗರ್ ಇದಾದಮೇಲೆ ಮತ್ತು ಮೇಯ್ನ್ ಫ್ರೆಂಡ್ಸ್, ನಮ್ಮ ಮಿಲ್ಲಿ ಬಗ್ಸನ್ನ ಕಂಟ್ರೋಲ್ ಮಾಡೋದು ಅಂದರೆ ಇದು ಇರುವೆಗೆ ನಾವು ಒಂದು ಔಷಧಿ ಇದೆ. ಇಡೀ ನಮ್ಮ ಗಾರ್ಡನ್ನಲ್ಲಿ ಇರುವೆಗಳಿಲ್ಲ. ಇದು ಫರ್ಟಿಲೈಸರ್ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ ಫ್ರೆಂಡ್ಸ್. ಇದು ನೇಮ್ ಹೊರಟೋಗ್ಬಿಟ್ಟಿದೆ. ಇದಾಗಲೇ ನಾನು 1.5 ವರ್ಷ ಆಗೋಯ್ತು ತೊಗೊಂಬಂದು. ಇದು ನೇಮ್ ಹೊರಟೋಗಿದೆ. ನಾನು ನೆಕ್ಸ್ಟ್ ಟೈಮು ಅದನ್ನು ನೇಮ್ ಇರೋದನ್ನ ತೊಗೊಂಬಂದು ನಿಮಗೆ ತೋರಿಸ್ತೀನಿ. ಇದು ವೆರಿ ಇಂಪಾರ್ಟೆಂಟು ನಮ್ಮ ಗಾರ್ಡನ್ಗೆ. ನಮಗೆ ಮಿಲ್ಲಿ ಬಗ್ಸ್ ಬರೋದೇ ಇರುವೆಗಳಿಂದ. ಆ ಇರುವೆಗಳ ಕಂಟ್ರೋಲ್ ಮಾಡೋದಂದರೆ ಇದು ಒಂದು ಲಿಕ್ವಿಡ್ ಇದೆ. ನಾನು ನಿಮಗೆ ತೊಗೊಂಬಂದು ನೇಮ್ ಇರೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಆಯಿತಾ ಫ್ರೆಂಡ್ಸ್, ಇದನ್ನೆಲ್ಲನೂ ನಾನು 1 ಲೀಟ್ರ್ ಮಜ್ಜಿಗೆ ತೊಗೊಂಡಿದ್ದೀನಿ. ಇದಕ್ಕೆ 10 ಡ್ರಾಪ್ ಇರುವೆ ಲಿಕ್ವಿಡ್. ಇದು 10 ಡ್ರಾಪ್. ಇದು ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ಇರುವೆಗಳು ಯಾವುದೇ ಕಾರಣಕ್ಕೂ ಓಡೋಗ್ಬಿಡುತ್ತೆ. ಮತ್ತು ಇದು ಇಂಗು, ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನು. ಈ 1 ಲೀಟ್ರ್ ಮಜ್ಜಿಗೆಗೆ ನಾನು ಅರ್ಧ ಟೇಬಲ್ ಸ್ಪೂನು ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದು ಒಂದು ಮುಚ್ಚಳ, ಈ ವಿನಿಗರ್ ಬಾಟ್ಲಿದೆಯಲ್ಲ ಅದರಲ್ಲಿ ಒಂದು ಮುಚ್ಚಳ ಹಾಕಿದ್ದೀನಿ. ಮತ್ತು ಇದು ಅಷ್ಟೇ ಒಂದು 20 ಡ್ರಾಪ್ಸ್ ನಡೆಯುತ್ತೆ. ಯಾಕೆಂದರೆ ಇದು ಆರ್ಗಾನಿಕ್ ಅಲ್ವಾ, ಗಿಡಗಳಿಗೆ ಏನೂ ಹಾನಿಯಾಗಲ್ಲ. ಒಂದು 20 ಡ್ರಾಪ್ಸು ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇಷ್ಟು ಮಿಕ್ಸ್ ಮಾಡಿ ನಾನು ಫುಲ್ ಗಾರ್ಡನ್ಗಾದರೆ 2 ಲೀಟರು ಮಿಕ್ಸ್ ಮಾಡ್ಕೊತೀನಿ. ಈಗ ಇದರಿಂದ ನಾನು ಒಂದು ಸರಿ ಸ್ಪ್ರೇ ಮಾಡಿದ್ದಾಯಿತು. 2 ಲೀಟರು 3 ಲೀಟರು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನಾನು ಇಡೀ ಗಾರ್ಡನ್ಗೆ ಸ್ಪ್ರೇ ಮಾಡಬೇಕಾದ್ರೆ ಇದನ್ನು ನಾನು ತೊಗೊತೀನಿ. ಈಗ ನಿಮಗಾಗಿ ನಾನು ಇವಾಗ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು 1 ಲೀಟರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಲಿಕ್ವಿಡ್. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಒಂದು ಚಿಟಿಕೆ ಅರಿಶಿಣನೂ ನಾನು ಹಾಕಿದ್ದೀನಿ. ಇದೆಲ್ಲ ಸಪ್ರೇಟ್ ಫ್ರೆಂಡ್ಸ್, ಇದು ಬೇರೆ. ಇದು ಮಾವಿನ ಗಿಡ ಹೂವು ಆದಾಗ ಅವೆಲ್ಲ ನಾನು ತಂದಿಟ್ಕೊಂಡಿದ್ದೀನಿ, ಅದು ಬೇರೆ. ಇದು ಮಾತ್ರ ಇಷ್ಟು ಮಿಲ್ಲಿ ಬಗ್ಸು ಮತ್ತು ಇದು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬಾ ನನ್ನ ಗಾರ್ಡನ್ನಲ್ಲಿ ಇದು ಅಷ್ಟು ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ ನೋಡಿ ಫ್ರೆಂಡ್ಸ್. ಇದೇ ಲಿಕ್ವಿಡ್ ನಾನು ಸ್ಪ್ರೇ ಮಾಡೋದು. ಮತ್ತು 15 ಡೇಸಿಗೆ ಒಂದು ಸಾರಿ ಚೇಂಜ್ ಮಾಡ್ತೀನಿ. ಇದನ್ನು 15 ಡೇಸಿಗೆ ಒಂದು ಸಾರಿ ಏನೇನು ಚೇಂಜ್ ಮಾಡ್ತೀನಿ ಅಂದರೆ ಅಲೋವೆರಾ ಮತ್ತು ಹೊಂಗೆ ಎಲೆ, ಬೇವಿನ ಎಲೆ, ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಕ್ವಿಡ್ ತೊಗೊಂಡು ನಾನು ಸ್ಪ್ರೇ ಮಾಡ್ತಾಯಿರ್ತೀನಿ. ಇವಾಗ ಇದನ್ನು ತೋರಿಸಿದ್ದೀನಿ. ನೆಕ್ಸ್ಟು ನಾನು ಯಾವುದು ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಸ್ಪ್ರೇ ಮಾಡಿಬಿಡುತ್ತೆ. ಈ ಥರ ಮಾಡಿಬಿಟ್ರೆ ಇದು ನಾನು ಕಾಶಿಗೆ ಹೋದ್ನಲ್ವ, 15 ಡೇಸ್ ಸ್ಪ್ರೇ ಮಾಡಿರಲಿಲ್ಲ. ಬಂದ ತಕ್ಷಣವೇ ಇಡೀ ಗಾರ್ಡನ್ಗೆ ನಾನು ಸ್ಪ್ರೇ ಮಾಡಿದ್ದಾಯಿತು. ಈ ಥರ ಸ್ಪ್ರೇ ಮಾಡಿಬಿಟ್ರೆ